ಇದೇ ತಿಂಗಳು 7ನೇ ತಾರೀಕು ಭಾನುವಾರದಂದು ತುಮಕೂರಿನ ಈದ್ಗಾ ಮೈದಾನದಲ್ಲಿ ಅಲ್ ಮದೀನತುಲ್ ನೂರ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1500ನೇ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತಸ ತಂದಿದೆ. ಈ ರಾಜ್ಯದಿಂದ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಅನೇಕ ಇಸ್ಲಾಂ ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದು ಇಸ್ಲಾಂನ ಶಾಂತಿಯ ಸಂದೇಶವನ್ನು ಸಾರಲಿದ್ದಾರೆ. ಇಸ್ಲಾಂ ಎಂದರೆ ಶಾಂತಿ. ಆ ಶಾಂತಿಯ ಸಂದೇಶವನ್ನು ಮೊಹಮ್ಮದ್ ಪೈಗಂಬರ್ ಅವರಿಂದ ಮಾನವ ಕುಲಕ್ಕೆ ಶಾಂತಿಯ ಸಂದೇಶ ಬಂದಿದೆ. ಅದೇ ಮಾನವೀಯತೆಗಾಗಿ ಮನುಕುಲದ ಒಳತಿಗಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದು ಎಲ್ಲರೂ ಕೂಡ ಭಾಗವಹಿಸಿ ಪ್ರಪಂಚದಲ್ಲಿ ಶಾಂತಿ ನೆಲೆಸಲು ಎಲ್ಲರೂ ಕೂಡ ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರಾದರೂ ಕೂಡ ಶಾಂತಿಯಿಂದ ಪರಸ್ಪರ ಸಹಬಾಳ್ವೆಯಿಂದ ಮತ್ತು ಸಹೋದರತ್ವದಿಂದ ಬಾಳಲು ಈ ಕಾರ್ಯಕ್ರಮ ನಾಂದಿ ಹಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸುತ್ತೇನೆ. ನಮಸ್ಕಾರ. ಇದೇ ತಿಂಗಳು 7ನೇ ತಾರೀಕು ಭಾನುವಾರದಂದು ತುಮಕೂರಿನ ಈದ್ಗಾ ಮೈದಾನದಲ್ಲಿ ಅಲ್ ಮದೀನತುಲ್ ನೂರ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1500ನೇ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತಸ ತಂದಿದೆ. ಈ ರಾಜ್ಯದಿಂದ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಅನೇಕ ಇಸ್ಲಾಂ ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದು ಇಸ್ಲಾಂನ ಶಾಂತಿಯ ಸಂದೇಶವನ್ನು ಸಾರಲಿದ್ದಾರೆ. ಇಸ್ಲಾಂ ಎಂದರೆ ಶಾಂತಿ. ಆ ಶಾಂತಿಯ ಸಂದೇಶವನ್ನು ಮೊಹಮ್ಮದ್ ಪೈಗಂಬರ್ ಅವರಿಂದ ಮಾನವ ಕುಲಕ್ಕೆ ಶಾಂತಿಯ ಸಂದೇಶ ಬಂದಿದೆ. ಅದೇ ಮಾನವೀಯತೆಗಾಗಿ ಮನುಕುಲದ ಒಳತಿಗಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದು ಎಲ್ಲರೂ ಕೂಡ ಭಾಗವಹಿಸಿ ಪ್ರಪಂಚದಲ್ಲಿ ಶಾಂತಿ ನೆಲೆಸಲು ಎಲ್ಲರೂ ಕೂಡ ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರಾದರೂ ಕೂಡ ಶಾಂತಿಯಿಂದ ಪರಸ್ಪರ ಸಹಬಾಳ್ವೆಯಿಂದ ಮತ್ತು ಸಹೋದರತ್ವದಿಂದ ಬಾಳಲು ಈ ಕಾರ್ಯಕ್ರಮ ನಾಂದಿ ಹಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸುತ್ತೇನೆ. ನಮಸ್ಕಾರ.